ಬಿರುನಾಣಿಯಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮದ ಫ್ಲೆಕ್ಸ್ ಬಂಟಿಂಗ್ಸ್ ಹಾನಿಗೊಳಿಸಿದ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬ ಬಿಜೆಪಿ ಮತ್ತೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು, ಇಬ್ಬರು ಹಿಂದೂಗಳೇ ಆದರೂ ಈ ವಿಚಾರದಲ್ಲಿ ರಾಜಕೀಯ ನುಸುಳಲು ಕಾರಣವೇನೆಂದು ಶಾಸಕ ಎಎಸ್ ಪೊನ್ನಣ್ಣ ಪ್ರಶ್ನಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂತಹ ಕೃತ್ಯ ಖಂಡನೀಯ. ಅದನ್ನು ನಾನು ಬೆಂಬಲಿಸಲ್ಲ. ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸ್ ತನಿಖೆ ನಡೆಯುತ್ತಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುತ್ತದೆ ಎಂದರು. ಯಾವುದೇ ಕಾರ್ಯಕ್ರಮಕ್ಕಾಗಲಿ ಅಡ್ಡಿಪಡಿಸುವುದು ಸರಿಯಲ್ಲ. ಇಬ್ಬರಲ್ಲಿ ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು, ಮತ್ತೊಬ್ಬರು ಬಿಜೆಪಿಯವರು. ಅದನ್ನು ಬಿಂಬಿಸಲು ಅವರು ತಯಾರಿಲ್ಲ. ಅಷ್ಟಕ್ಕೂ ಇದರಲ್ಲಿ ರಾಜಕೀಯ ನುಸುಳಿದ್ದು ಯಾಕೆ? ಕೃತ್ಯದಲ್ಲಿ ಭಾಗಿಯಾದವರು ಹಿಂದೂಗಳಾದರೂ ಕಾಂಗ್ರೆಸ್ ಪಕ್ಷವನ್ನು ಎಳೆದು ತರುವ ಉದ್ದೇಶವೇನೆಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಪಕ್ಷ ಎಂದಿಗೂ ಧರ್ಮವನ್ನು ರಾಜಕೀಯಕ್ಕಾಗಿ ಬಳಸಿಲ್ಲ, ಮುಂದೆಯೂ ಬಳಸಲ್ಲ. ಧರ್ಮ ನಮ್ಮ ವೈಯಕ್ತಿಕ ವಿಚಾರ ಎಂದು ಪೊನ್ನಣ್ಣ ಹೇಳಿದರು. ಬಿರುನಾಣಿಯಲ್ಲಿ ನಡೆದಿರುವಂಥ ಕೃತ್ಯ ಖಂಡಿತವಾಗೂ ಖಂಡನೀಯ. ನಾನು ಅದನ್ನು ಯಾವ ಕಾರಣಕ್ಕೂ ಬೆಂಬಲಿಸಲಿಕ್ಕೆ ಹೋಗೋದಿಲ್ಲ. ನಾನು ಯಾವುದೇ ಕಾರ್ಯಕ್ರಮ ಇರಲಿ, ಅದು ಯಾರೇ ನಡೆಸಿರಲಿ, ಇದು ಇವತ್ತು ಹಿಂದೂ ಸಮಾಜದವರು ನಡೆಸ್ತಾ ಇದ್ದಾರೆ. ಅದಕ್ಕೆ ಯಾರೂ ಕೂಡ ಈ ರೀತಿಯಾಗಿ ಅವರ ಕಾರ್ಯಕ್ರಮಕ್ಕೆ ಅಡ್ಡಪಡಿಸುವಂಥ ರೀತಿಯಲ್ಲಾಗಲಿ, ಬಂಟಿಂಗನ್ನು ಎಳೆಯುವಂಥದ್ದಾಗಲಿ, ಪೋಸ್ಟನ್ನು ಹರಿಯುವಂಥದ್ದಾಗಲಿ ನಾವು ಮಾಡಬಾರ್ದು. ಅದಕ್ಕೆ ತಕ್ಷಣವೇ ಪೊಲೀಸ್ ಇಲಾಖೆಯವರು ಕ್ರಮ ಜರುಗಿಸಿದ್ದಾರೆ. ಅದರಲ್ಲಿರೋ ನೇಮಿಸಿರುವಂಥ ಒಬ್ಬರು ನಮ್ಮ ಕಾರ್ಯಕರ್ತರೆ. ಖಂಡಿತವಾಗಿ ಅದನ್ನು ಕೂಡ ನಾನು ನಿರಾಕರಿಸೋದಿಲ್ಲ. ಕಾರ್ಯಕರ್ತರೆ ಆದರೂ ಅವ್ರನ್ನ ಆರೋಪಿಯಾಗಿ ನೇಮಿಸಿ ಇವತ್ತು ಅವ್ರ ಮೇಲೆ ಎಫ್ಐಆರ್ನ ದಾಖಲೆ ಮಾಡಿದ್ದಾರೆ. ಎರಡನೇ ಹೆಸರಿರೋರು ಅವ್ರು ಭಾರತೀಯ ಜನತಾ ಪಕ್ಷದವರು. ಬಹುಶಃ ಅದನ್ನು ಬಿಂಬಿಸಲಿಕ್ಕೆ ಅವ್ರು ತಯಾರಿಲ್ಲ. ನಾನು ಏನು ಹೇಳಕ್ಕೆ ಬಯಸ್ತೀನಿ, ಹಿಂದೂ ಸಮಾಜದ ಒಂದು ಉತ್ಸವವನ್ನು ಆಯೋಜಿಸಿದ್ದಾರೆ, ಸ್ವಾಗತ ಮಾಡ್ತೇವೆ. ಅಲ್ಲಿ ಯಾರೂ ಕೂಡ ಅದಕ್ಕೆ ಅಡ್ಡಪಡಿಸಬಾರ್ದು. ಯಾವುದೇ ಸಮಾಜದ ಉತ್ಸವದಲ್ಲೂ ಕೂಡ ಯಾರೂ ಕೂಡ ಅಡ್ಡಪಡಿಸಬಾರ್ದು. ಇದರಲ್ಲಿ ರಾಜಕಾರಣ ಯಾಕೆ ಮಾಡ್ತಾಯಿದ್ದಾರೆ? ಬಂಟಿಂಗ್ ಎಳೆದಿದ್ದವ್ರಿಗೆ ಕೂಡ ನಾನು ಮೊನ್ನೆ ಒಬ್ಬರು ಹೇಳಿಕೆಯನ್ನು ನೋಡಿದೆ. ಶಾಸಕರು, ಕಾಂಗ್ರೆಸ್ ಶಾಸಕರು, ನೋಡಿ ಕಾಂಗ್ರೆಸ್ ಯಾಕೆ ತರ್ತೀರ? ನಾವು ಹಿಂದೂಗಳಲ್ವಾ? ಬಹುತೇಕ ಕಾಂಗ್ರೆಸ್ನಲ್ಲಿರುವಂಥ ನಾಯಕರೆಲ್ಲ ಕೂಡ ಹಿಂದೂಗಳಿರ್ತಾನೆ. ಈ ರಾಜಕೀಯಕ್ಕೋಸ್ಕರ ಆಗಬಾರ್ದು. ಇದು ಹಿಂದೂ ಮಹೋತ್ಸವವನ್ನು ಮಾಡೋದನ್ನು ಯಾರೂ ಕೂಡ ಅಡ್ಡಪಡಿಸೋದಿಲ್ಲ. ಅದು ಯಾವ ರೀತಿ ಶಾಂತಿಯುತವಾಗಿ ನಡೀಲಿ. ಅದರಲ್ಲಿ ಆಗಿರುವಂಥ ಘಟನೆ ಅದು ಅಹಿತಕರವಾದಂಥದ್ದು, ಅದು ಆಗಬಾರ್ದಿತ್ತು. ಅದನ್ನು ನಾನು ಕೂಡ ಇವತ್ತು ಖಂಡಿಸ್ತೇನೆ. ಅದರಲ್ಲೇ ನೋಡಿ, ಕಾಂಗ್ರೆಸ್ ಅಂತ ಹೇಳ್ತಾರೆ, ಶಾಸಕರು ಅಂತಾರೆ, ಅವರ ಆಪ್ತರು ಅಂತಾರೆ. ಅಲ್ಲೂ ರಾಜಕಾರಣ. ಅಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಧರ್ಮವನ್ನು ರಾಜಕೀಯಕ್ಕೆ ಬಳಸೋದು ಇಲ್ಲ. ಧರ್ಮ ನಮ್ಮ ವೈಯಕ್ತಿಕವಾದಂಥ ವಿಚಾರ. ಧಾರ್ಮಿಕವಾಗಿ ನಾನು ಕೂಡ ಒಬ್ಬ ಹಿಂದೂ ಕೊಡವನಾಗಿ ಹುಟ್ಟಿದ್ದೇನೆ. ಅದು ಜನ್ಮದಿಂದ ಬಂದಿರುವಂಥದ್ದು. ನಮ್ಮೆಲ್ಲರ ಕೂಡ ನಂಬಿಕೆ, ವಿಶ್ವಾಸಗಳು. ಅದನ್ನು ಇವತ್ತು ಜಾತಿಯನ್ನು, ಧರ್ಮವನ್ನು ರಾಜಕಾರಣಕ್ಕೋಸ್ಕರ ಬಳಸುವಂಥದ್ದು ಒಳ್ಳೆಯದಲ್ಲ. ಅದು ಮಾಡಬಾರ್ದು ಯಾರು ಕೂಡ ಅಂತಲೂ ಕೂಡ ಹೇಳ್ತೇನೆ. ಈಗಾಗಲೇ ಅವ್ರ ಮೇಲೆ ಕ್ರಮ ಜರುಗಿದೆ. ಪೊಲೀಸು ತನಿಖೆಯನ್ನು ನಡೆಸ್ತಾರೆ. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ಜರುಗಿದೆ.